ದಶಕಗಳಿಂದ ಬೇರೂರಿದ್ದಂತಹ ಒಂದು ಮೌಢ್ಯ ಮತ್ತೆ ಅಸ್ಪೃಶ್ಯತೆಯ ವಿರುದ್ಧದ ಸಾಂಸ್ಕೃತಿಕ ಹೋರಾಟದ ಫಲ ಇದು. ಶೂದ್ರರು ಗುಲಾಮಗಿರಿಯನ್ನೇ ಒಂದು ಪವಿತ್ರ ಆಚರಣೆ ಅಂತ ನಂಬಿ ಬದುಕುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಸ್ನೇಹಿತರೆ, ಯಕ್ಷಗಾನ ಅನ್ನುವಂಥದ್ದು ಕೇವಲ ಒಂದು ದೇವಿಯ ಪೆಟ್ಟಿಗೆಯ ತಾರತಮ್ಯಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ಇದು ನಮ್ಮ ಕಲೆ, ಇದು ನಮ್ಮ ಸಂಸ್ಕೃತಿ. ಇಲ್ಲಿ ಮನುಷ್ಯತ್ವ ಅನ್ನುವಂಥದ್ದು ಮೊದಲಾಗಿ. ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲು. ಸ್ನೇಹಿತರೆ, ಇದೊಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸಬ್ಜೆಕ್ಟು. ಈ ಒಂದು ಸಬ್ಜೆಕ್ಟ್ ಹೋಗೋಕ್ಕೂ ಮುನ್ನ ಒಂದು ಸಣ್ಣ ರಿಕ್ವೆಸ್ಟು. ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಜನ ಏನಿದ್ದಾರೆ, ತುಂಬ ರೀಚನ್ನು ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ತಂದುಕೊಡ್ತಾ ಇದ್ದಾರೆ. ಆದರೆ ರೀಚ್ ಮಾತ್ರ ಫುಲ್ ಆಗಿದೆ, ಸಬ್ಸ್ಕ್ರಿಪ್ಷನ್ ಆಗುವಂಥದ್ದು ಮಾತ್ರ ತುಂಬ ನಿಲ್ಲಾಗಿದೆ. ಸೊ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಕರಾವಳಿ ಅಂದ ತಕ್ಷಣ ನಮಗೆ ನೆನಪಾಗೋದೆ ಯಕ್ಷಗಾನ. ಆ ಒಂದು ಚಂಡೆಯ ನಾದ ಇರ್ಬೋದು, ಆ ಒಂದು ವೇಷಭೂಷಣ ಇರ್ಬೋದು, ಆ ಒಂದು ಕುಣಿತ, ರಾತ್ರಿ ಇಡೀ ನಮ್ಮನ್ನು ಬೇರೆದೇ ಒಂದು ಲೋಕಕ್ಕೆ ಕರೆದುಕೊಂಡು ಹೋಗುವಂಥ ಒಂದು ಅದ್ಭುತವಾದಂಥ ಒಂದು ಕಲೆ ಈ ಒಂದು ಯಕ್ಷಗಾನ. ಯಕ್ಷಗಾನ ಅಂದರೆ ಏನು, ಕರಾವಳಿಗರಿಗೆ ಬರೀ ಅದೊಂದು ಕಲೆ ಅಲ್ಲ, ಅದೊಂದು ಒಂದು ರೀತಿಯ ಎಮೋಷನ್. ಅವರಿಗೆ ಅವರ ಬದುಕಿನ ಒಂದು ಭಾಗ ಅಂತಲೇ ಹೇಳ್ಬೋದು. ಕರಾವಳಿಯ ಶ್ರೀಮಂತ ಸಂಸ್ಕೃತಿಯ ಪ್ರತಿರೂಪ ಅಂತಲೇ ಇದನ್ನು ಕರೆಯಲಾಗುತ್ತೆ. ಬಟ್ ಈ ರಂಗಿನ ಬಣ್ಣದ ಹಿಂದಿರುವಂತಹ ರಂಗಸ್ಥಳದ ಹಿಂದಿರುವಂತಹ ಚೌಕಿಯ ಒಳಗಡೆ ನಡೆಯುವಂಥ ಒಂದು ಡಿಸೈನ್ ಕರಾಳ ಸತ್ಯದ ಬಗ್ಗೆ, ಸಾಂಸ್ಕೃತಿಕ ರಾಜಕಾರಣದ ಬಗ್ಗೆ ನಾವು ಇವತ್ತು ಮಾತನಾಡಬೇಕಾಗಿರುವಂಥದ್ದು. ಕಲೆಯ ಮುಖವಾಡದ ಹಿಂದೆ ಔತಿಟ್ಟುಕೊಂಡಿರ್ತಕ್ಕಂಥ ಜಾತೀಯತೆ ಇರ್ಬೋದು, ಮೇಲ್ವರ್ಗದ ಪ್ರಾಬಲ್ಯ ಇರ್ಬೋದು, ಮತ್ತೆ ಕೋಮುವಾದ, ಮತ್ತೆ ಅದ್ರ ಜೊತೆಗೆ ಬಹಳ ಸೂಕ್ಷ್ಮವಾಗಿ ಆಚರಿಸಲ್ಪಡುವಂತಹ ಅಸ್ಪೃಶ್ಯತೆಯ ಬಗ್ಗೆ ನಾವು ಇವತ್ತು ಪ್ರಶ್ನೆ ಮಾಡಲೇಬೇಕಾಗಿದೆ. ಕಲೆಗೆ ಜಾತಿ ಇಲ್ಲ, ಧರ್ಮ ಇಲ್ಲ ಅಂತ ಬರೀ ಭಾಷಣಗಳಲ್ಲಿ ಹೇಳಿದ್ರೆ ಸಾಲದು, ಭಾಷಣ ಮಾಡಿದ್ರೆ ಸಾಕಾಗೋದಿಲ್ಲ. ರಿಯಾಲಿಟಿ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಬನ್ನಿ, ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ಈ ಒಂದು ಯಕ್ಷಗಾನದ ಒಳಗಡೆ ಇರ್ತಕ್ಕಂಥ ಕೇಸರಿ ರಾಜಕಾರಣ ಏನಿದೆ, ಆ ಒಂದು ರಾಜಕಾರಣದ ಪೋಸ್ಟ್ ಮಾರ್ಟಮ್ ಅನ್ನ ಮಾಡೋಣ. ಸ್ನೇಹಿತರೆ, ಯಕ್ಷಗಾನ ಮೇಳಗಳು, ಅದರಲ್ಲೂ ಕೂಡ ದೇವಸ್ಥಾನದ ಹೆಸರಿನಲ್ಲಿ ತಿರುಗಾಟ ಮಾಡುವಂತಹ ಮೇಳಗಳ ಒಂದು ಪದ್ಧತಿಯ ಬಗ್ಗೆ ನಾವು ಒಂದು ಸಣ್ಣದಾಗಿ ತಿಳ್ಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ. ಮೇಳದ ಆಟ ಯಾರ್ದೋ ಮನೆಯಲ್ಲಿ ಯಾವತ್ತೂ ಫಿಕ್ಸ್ ಆಗಿರುತ್ತೆ. ಆಟ ನಡೆಯುವಂಥ ದಿನ ಸಂಜೆ ಒಂದು ಮೇಳದ ಚೌಕಿಗೆ ದೇವಿಯ ಪಟ್ಟಿಗೆ ಅನ್ನುವಂಥದ್ದು ಬರುತ್ತೆ. ಅಲ್ಲಿಗೆ ಈ ಒಂದು ಪಟ್ಟಿಗೆಯ ಜೊತೆಗೇನೆ ದೇವಿಯ ಅರ್ಚಕರು ಕೂಡ ಬರ್ತಾರೆ. ಆಟ ಆಡಿಸುವಂಥವ್ರು ಅಂದರೆ ಆ ದಿನದ ಅನ್ನದಾತರು ಯಾರಿರ್ತಾರೋ ಅವರು ಶೂದ್ರರಾಗಿರ್ಬೋದು, ದಲಿತರಾಗಿರ್ಬೋದು, ಅಥವಾ ಇನ್ನು ಯಾವುದೇ ರೀತಿಯ ಒಂದು ಹಿಂದುಳಿದ ವರ್ಗದ ಜನ ಆಗಿರ್ಬೋದು. ಸಂಜೆ ಅವರ ಮನೆಯ ಚೌಕಿಗೆ ಬಂದು ಪೂಜೆ ಪುನಸ್ಕಾರಗಳನ್ನು ಮಾಡಿ ಅವರಿಂದ ದಕ್ಷಿಣೆಯನ್ನ ಪಡೆಯುವಂತಹ ದೇವಿಯ ಅರ್ಚಕರು ಮತ್ತೆ ಆ ಒಂದು ದೇವಿಯ ಪೆಟ್ಟಿಗೆ ಬೆಳಗ್ಗಿಂದ ಸಂಜೆ ತನಕ ಎಲ್ಲಿರುತ್ತೆ ಅನ್ನುವಂಥದ್ದನ್ನ ಯಾವತ್ತಾದ್ರೂ ಒಂದು ಕ್ಷಣ ನೀವು ಯೋಚನೆ ಮಾಡಿದಿರಾ? ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಅಂತಾನೆ ಭಾವಿಸ್ತೀನಿ. ಈ ಒಂದು ಪ್ರಶ್ನೆಗೆ ಈಗ ಕರಾವಳಿಯ ಸಾಂಸ್ಕೃತಿಕ ವಲಯದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಅಭಿಮತ ಆಯೋಜಿಸಿದಂತಹ ಕರಾವಳಿಯ ಸಾಂಸ್ಕೃತಿಕ ರಾಜಕಾರಣದ ಒಂದು ಚರ್ಚೆಯಲ್ಲಿ ಈ ಒಂದು ವಿಚಾರ ಮುನ್ನೆಲೆಗೆ ಬಂದಿರುವಂಥದ್ದು. ಇಷ್ಟು ವರ್ಷಗಳ ಕಾಲ ಈ ದೇವಿಯ ಪೆಟ್ಟಿಗೆ ಹಗಲಿನ ಹೊತ್ತಲ್ಲಿ ದೇವಸ್ಥಾನಗಳಲ್ಲಿ ಅಥವಾ ಕೇವಲ ಬ್ರಾಹ್ಮಣರ ಒಂದು ಮನೆಗಳಲ್ಲಿ ಮಾತ್ರ ಉಳಿಯುವಂತಹ ಪದ್ಧತಿ ಇತ್ತು. ಆಟ ಆಡಿಸುವವರು ಶೂದ್ರರಾಗಿದ್ರು, ಆತನ ಮನೆಗೆ ಹಗಲಿನಲ್ಲಿ ಪೆಟ್ಟಿಗೆ ಅನ್ನುವಂಥದ್ದು ಹೋಗ್ತಾ ಇರಲಿಲ್ಲ. ಬದಲಾಗಿ ಊರಿನ ಯಾವುದಾದ್ರೂ ಒಂದು ಮೇಲ್ಜಾತಿಯವರ ಮನೆಯಲ್ಲೋ ದೇವಸ್ಥಾನದಲ್ಲೋ ಇಟ್ಟು ಸಂಜೆ ಕತ್ತಲಾದ ಮೇಲೆ ಮಾತ್ರ ಆಟದ ಜಾಗಕ್ಕೆ ತರಲಾಗ್ತಿತ್ತು. ಇದು ಯಾವ ರೀತಿಯ ನ್ಯಾಯ ಅನ್ನುವಂಥದ್ದು. ಹಣ ಕೊಡುವಾಗ, ದಕ್ಷಿಣೆ ಹಾಕುವಾಗ ಈ ಒಂದು ಯಾವುದೇ ರೀತಿಯ ಜಾತಿ ಅನ್ನುವಂಥದ್ದು ಅಡ್ಡ ಬರೋದಿಲ್ಲ. ಆದರೆ ದೇವರ ಪೆಟ್ಟಿಗೆಯನ್ನ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಮಾತ್ರ ಇವರಿಗೆ ಒಂದು ಜಾತಿ ಅನ್ನುವಂಥದ್ದು ಅಡ್ಡ ಬರುತ್ತೆ. ಯಾಕೆ? ಈ ಸೂಕ್ಷ್ಮ ಅಸ್ಪೃಶ್ಯತೆ ಅನ್ನುವಂಥದ್ದೇನಿದೆ ಅದು ಕಾನೂನಿನ ಚೌಕಟ್ಟಿನಲ್ಲಿ ಬರೋದಿಲ್ವೇ? ಖಂಡಿತವಾಗ್ಲೂ ಬರುತ್ತೆ. ಇದು ನೇರವಾಗಿ ಸಂವಿಧಾನದ ವಿಧಿ 17ರ ಉಲ್ಲಂಘನೆ. ಸಾರ್ವಜನಿಕ ಸ್ಥಳಗಳಾಗಿರ್ಬೋದು, ಧಾರ್ಮಿಕ ಸ್ಥಳಗಳಾಗಿರ್ಬೋದು, ಅಥವಾ ದಿನಬಳಕೆಯಲ್ಲಿ ಇರ್ತಕ್ಕಂಥ ಮಾತುಗಳಲ್ಲಾಗಿರ್ಬೋದು, ಅಥವಾ ಜಾಗದಲ್ಲಾಗಿರ್ಬೋದು, ಅಸ್ಪೃಶ್ಯತೆಯ ಆಧಾರದ ಮೇಲೆ ಯಾರ ಮೇಲೂ ಕೂಡ ತಾರತಮ್ಯ ಮಾಡುವಂತಿಲ್ಲ ಅಂತ ಈ ಒಂದು ವಿಧಿ ಹೇಳುತ್ತೆ. ಈಗ ಒಂದು ಆಂತರಿಕ ಮಾಹಿತಿ ಬಂದಿರುವಂಥದ್ದು, ಅಥವಾ ಒಂದು ರೀತಿಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಒಂದು ವಿಚಾರ ಹರಿದಾಡ್ತಾ ಇದೆ ಈಗ ಎಲ್ಲ ಕಡೆ. ಯಕ್ಷಗಾನದ ಮುಂದಿನ ತಿರುಗಾಟಗಳಲ್ಲಿ ಯಕ್ಷಗಾನ ಆಡಿಸುವಂಥವರ ಎಲ್ಲರ ಮನೆಗೂ ಕೂಡ ನೇರವಾಗಿ ದೇವಿಯ ಪೆಟ್ಟಿಗೆ ಅನ್ನುವಂಥದ್ದು ಬರಲಿದೆ ಅನ್ನುವಂಥ ಮಾತುಗಳು ಈಗ ಕೇಳಿ ಬರ್ತಾ ಇದ್ದಾವೆ. ಬ್ರಾಹ್ಮಣರ ಮನೆಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಮಾತ್ರ ಹಗಲಲ್ಲಿ ಉಳಿಯುವಂಥ ಈ ಒಂದು ತಾರತಮ್ಯದ ಪದ್ಧತಿ ಏನಿದೆ ಅದು ಕೊನೆಗೊಳ್ಳಲಿದೆ ಅಂತ ಹೇಳಲಾಗ್ತಾ ಇದೆ.
ಅದಕ್ಕಾಗಿ ಮೇಳವು ಕೆಲವು ಧಾರ್ಮಿಕ ವಿಧಿವಿಧಾನಗಳನ್ನ ಶುದ್ಧಿ ಕಾರ್ಯಗಳನ್ನ ಸೂಚನೆ ನೀಡಲಿದೆಯಂತೆ. ಇದು ಅಧಿಕೃತವಾಗಿ ಸಂಬಂಧಪಟ್ಟವರಿಂದಲೇ ಘೋಷಣೆ ಆಗಬೇಕಾಗಿದೆ. ಒಂದು ವೇಳೆ ಇದೇನಾದರೂ ನಿಜ ಆದರೆ ಇವರು ಮಾಡ್ತಾ ಇರತಕ್ಕಂಥ ಒಂದು ಕೆಲಸ ಇದು ಅಭಿಮತ ಆಯೋಜಿಸಿದಂತಹ ಚರ್ಚೆಗೆ ಸಿಕ್ಕಂತಹ ಮೊದಲ ಜಯ ಅಂತಾನೆ ಹೇಳ್ಬೋದು. ದಶಕಗಳಿಂದ ಬೇರೂರಿದ್ದಂತಹ ಒಂದು ಮೌಢ್ಯ ಮತ್ತೆ ಅಸ್ಪೃಶ್ಯತೆಯ ವಿರುದ್ಧದ ಸಾಂಸ್ಕೃತಿಕ ಹೋರಾಟದ ಫಲ ಇದು ಅಂತಲೇ ನಾವೆಲ್ಲರೂ ಸಹ ಭಾವಿಸ್ಬೇಕಾಗತ್ತೆ. ಬಟ್ ಇಲ್ಲಿರುವಂತಹ ಅತಿ ದೊಡ್ಡ ವಿಪರ್ಯಾಸ ಅಥವಾ ಟ್ರಾಜಿಡಿ ಏನು ಅಂತ ನಾವು ನೋಡೋದಾದ್ರೆ, ಈ ತಾರತಮ್ಯದ ಬಗ್ಗೆ, ಸಾಂಸ್ಕೃತಿಕ ರಾಜಕಾರಣದ ಬಗ್ಗೆ ಧ್ವನಿ ಎತ್ತಿದ್ದು ಯಾರಿಗಾಗಿ? ಶೂದ್ರರಿಗಾಗಿ, ಮತ್ತೆ ದಲಿತರಿಗಾಗಿ, ಮತ್ತೆ ಈ ಒಂದು ಅಂಚಿಗೆ ತಳ್ಳಲ್ಪಟ್ಟಂತಹ ಒಂದಷ್ಟು ಸಮುದಾಯಗಳಿಗಾಗಿ. ಆದರೆ ಇವತ್ತು ಆಗ್ತಾ ಇರುವಂಥದ್ದು ಏನು ಅಂತ ನೋಡೋದಾದ್ರೆ, ಯಾವ ಶೂದ್ರ ಸಮುದಾಯ ಈ ವಿಚಾರವನ್ನ ಕೈಗೆತ್ಕೊಂಡು ಹೊಸ ಹೊಸ ಚಿಂತನೆಗಳನ್ನ ಹುಟ್ಟಾಕಿ ಈ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡಬೇಕಾಗಿತ್ತು, ಅದೇ ಸಮುದಾಯದ ಯುವಕರು ಈ ಬಗ್ಗೆ ಧ್ವನಿ ಎತ್ತಿದವಂತವರ ವಿರುದ್ಧನೇ ತಿರುಗಿ ಬಿದ್ದಿದ್ದಾರೆ. ಜನಪರ ಪತ್ರಕರ್ತರಾದಂತಹ ನವೀನ್ ಸೂರಿಂಜೆ ಅವರ ಮೇಲಂತೂ ಅವರ ಸೋಷಿಯಲ್ ಮೀಡಿಯಾದಲ್ಲಿ ವೈಯಕ್ತಿಕ ದಾಳಿ ಮಾಡುವಂಥದ್ದು, ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನು ಹಾಕುವಂಥದ್ದು, ಟ್ರೋಲ್ ಮಾಡೋದ್ರಲ್ಲಿ ಇವರೆಲ್ಲರೂ ಸಹ ಬ್ಯುಸಿಯಾಗಿದ್ದಾರೆ. ಇದೇಗೆ ಅಂತಂದ್ರೆ, ನಮ್ಮನ್ನ ಶೋಷಣೆ ಮಾಡ್ತಿದ್ದವರನ್ನೇ ನಾವು ಪೂಜೆ ಮಾಡ್ತಾ ನಮ್ಮ ಪರವಾಗಿ ಮಾತನಾಡುವಂಥ ಜನ ಯಾರಿದ್ದಾರೋ ಅವರನ್ನ ಶತ್ರುಗಳಾಗಿ ನೋಡುವಂತಹ ಒಂದು ಸ್ಟಾಕ್ ಹೋಮ್ ಸಿಂಡ್ರೋಮ್ ಕಾಯಿಲೆ ಇದ್ದಾಗೆ ಇದು ಕಾಣುತ್ತೆ. ಮೇಲ್ವರ್ಗದವರು ಬಹಳ ಬುದ್ಧಿವಂತಿಕೆಯಿಂದ ಧರ್ಮ ಮತ್ತೆ ದೇವರ ಹೆಸರಿನಲ್ಲಿ ಈ ಒಂದು ತಾರತಮ್ಯವನ್ನ ಶೂದ್ರರ ತಲೆಗೆ ಹೇಗೆ ಇಂಜೆಕ್ಟ್ ಮಾಡಿದ್ದಾರೆ ಅಂತಂದ್ರೆ, ಶೂದ್ರರು ಗುಲಾಮಗಿರಿಯನ್ನೇ ಒಂದು ಪವಿತ್ರ ಆಚರಣೆ ಅಂತ ನಂಬಿ ಬದುಕುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಸ್ನೇಹಿತರೆ, ಯಕ್ಷಗಾನ ಅನ್ನುವಂಥದ್ದು ಕೇವಲ ಒಂದು ದೇವಿಯ ಪೆಟ್ಟಿಗೆಯ ತಾರತಮ್ಯಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ಇದರ ಒಟ್ಟಾರೆ ಆಚರಣೆ ಮತ್ತೆ ಪದ್ಧತಿಗಳನ್ನು ನಾವು ಕೂಲಂಕುಷವಾಗಿ ಏನಾದರೂ ಪರಿಶೀಲನೆ ಮಾಡಿದ್ರೆ, ಅಲ್ಲಿನ ಕಥೆಗಳಲ್ಲಿ, ಪ್ರಸಂಗಗಳಲ್ಲಿ, ಏನು ಪಾತ್ರಗಳ ಚಿತ್ರಣಗಳೇನಿದಾವೋ ಅವುಗಳಲ್ಲೂ ಕೂಡ ಈ ಒಂದು ಬ್ರಾಹ್ಮಣಶಾಹಿ ಮತ್ತೆ ಮೇಲ್ವರ್ಗದ ಪ್ರಾಬಲ್ಯ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇದು ಕಾಣುತ್ತೆ. ಪೌರಾಣಿಕ ಪ್ರಸಂಗಗಳಲ್ಲಿ ಅಸುರರು ಯಾರು, ದೇವರು ಯಾರು, ಅಸುರರ ಒಂದು ವೇಷಭೂಷಣ ಹೇಗಿರುತ್ತೆ, ಅವರ ಭಾಷೆ ಹೇಗಿರುತ್ತೆ, ಇದೆಲ್ಲವನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿನ ಸಾಂಸ್ಕೃತಿಕ ರಾಜಕಾರಣ ನಿಮಗೆ ಬಹಳ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಕಪ್ಪು ಬಣ್ಣ ಹೊಂದಿರತಕ್ಕಂಥವ್ರು, ಒರಟು ಭಾಷೆ ಮಾತನಾಡುವ ರಾಕ್ಷಸರು, ಕೆಳವರ್ಗದ ಪ್ರತಿನಿಧಿಗಳಾಗಿಯೂ ಮತ್ತೆ ಶುದ್ಧ ಭಾಷೆ ಮಾತನಾಡುವಂಥ ಜನ ಏನಿದ್ದಾರೆ, ಬೆಳ್ಳಗಿರುವಂಥ ಜನ ಏನಿದ್ದಾರೆ, ಆ ಒಂದು ಪಾತ್ರ ವರ್ಗಗಳೇನಿದ್ದಾವೆ ಅವರೆಲ್ಲೂ ಸಹ ಮೇಲ್ವರ್ಗದ ಪ್ರತಿನಿಧಿಯಾಗಿಯೂ ಬಿಂಬಿತವಾಗ್ತಾನೆ ಬಂದಿದ್ದಾವೆ ಈ ಕಾಲಕ್ಕೂ ಕೂಡ. ಇನ್ನು ವೇದಿಕೆಯ ಮುಂಭಾಗದಲ್ಲಿ ಅಂದ್ರೆ ಮುಮ್ಮೇಳದಲ್ಲಿರುವಂತಹ ಕಲಾವಿದರಿಗೂ ಹಿಮ್ಮೇಳದಲ್ಲಿರುವಂತಹ ಒಂದು ಕಲಾವಿದರಿಗೂ ಇರ್ತಿದ್ದಂತಹ ಒಂದು ಜಾತಿಯ ಅಂತರಗಳು ಮುಂಚೆ ಬಹಳಷ್ಟು ಇದ್ವು. ಈಗ ಕಾಲ ಬದಲಾಗ್ತಾ ಇದೆ, ಬಟ್ ಮೈಂಡ್ ಸೆಟ್ಗಳು ಮಾತ್ರ ಬದಲಾಗದೆ ಅದೇ ಸ್ಥಿತಿಯಲ್ಲಿದೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಇಲ್ಲಿ. ಕಾನೂನಿನ ವಿಚಾರಕ್ಕೆ ಬರೋದಾದ್ರೆ, ನಾನು ಹಿಂದೆ ಮಾತನಾಡಿದೆ, ಈ ದೇಶ ನಡೆಯುವಂಥದ್ದು ಯಾವುದೋ ಮೇಳದ ನಿಯಮಗಳಿಂದ ಅಲ್ಲ, ಬದಲಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಇನ್ನು ಸಂವಿಧಾನದ ಆರ್ಟಿಕಲ್ 15 ಮತ್ತೆ 17 ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಧರ್ಮ, ಮೂಲವಂಶ, ಜಾತಿ, ಲಿಂಗ ಅಥವಾ ಹುಟ್ಟಿದಂತಹ ಸ್ಥಳದ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು, ಮತ್ತೆ ಅಸ್ಪೃಶ್ಯತೆಯನ್ನ ಯಾವುದೇ ರೂಪದಲ್ಲಿ ಆಚರಣೆ ಮಾಡುವಂಥದ್ದೇನಿದೆ ಅದು ಶಿಕ್ಷಾರ್ಹ ಅಪರಾಧ ಅಂತ. ಒಂದು ವೇಳೆ ದೇವಿಯ ಪೆಟ್ಟಿಗೆಯ ವಿಚಾರದಲ್ಲಿ ಇದೇ ಚಾಳಿ ಮುಂದುವರೆದ್ರೆ ಇದು ಖಂಡಿತವಾಗಿಯೂ ಕೂಡ ಕಾನೂನಿನ ಹೋರಾಟಕ್ಕೆ ನಾಂದಿ ಆಡುತ್ತೆ. ಯಾಕಂದ್ರೆ ಇದು ಕೇವಲ ಒಂದು ಸಂಪ್ರದಾಯದ ಪ್ರಶ್ನೆ ಅಲ್ಲ, ಇದು ಮನುಷ್ಯನ ಘನತೆಯ ಪ್ರಶ್ನೆ, ಸಮಾನತೆಯ ಹಕ್ಕಿನ ಪ್ರಶ್ನೆ. ಪ್ರಜ್ಞಾವಂತರು, ಸಂಶೋಧಕರು, ಪತ್ರಕರ್ತರು ಮತ್ತೆ ಹೋರಾಟಗಾರರು ಈ ಬಗ್ಗೆ ಸಾಕ್ಷ್ಯ ಸಮೇತ ಕಾನೂನಿನ ಮೊರೆ ಏನಾದರೂ ಹೋದ್ರೆ ಸಂಬಂಧಪಟ್ಟ ಮೇಳಗಳು ಮತ್ತೆ ದೇವಸ್ಥಾನದ ಆಡಳಿತ ಮಂಡಳಿಗಳೇನಿದ್ದಾವೆ ಅವು ನ್ಯಾಯಾಲಯದ ಕಟಕಟೆಯಲ್ಲಿ ನಿಂತು ಉತ್ತರವನ್ನ ಕೊಡಬೇಕಾಗತ್ತೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಅನ್ನುವಂಥದ್ದು ಏನು ಅಂತ ನಾವು ನೋಡೋದಾದ್ರೆ, ಯಕ್ಷಗಾನವನ್ನ ನಿಲ್ಲಿಸಬೇಕೆ ಅನ್ನುವಂಥ ಪ್ರಶ್ನೆ ಯಾರಾದ್ರು ಬಂದ್ರೆ ಖಂಡಿತವಾಗ್ಲೂ ಇಲ್ಲ. ಯಕ್ಷಗಾನ ನಮ್ಮ ನೆಲದ ಅದ್ಭುತವಾದಂಥ ಒಂದು ಕಲೆ, ಅದು ಉಳಿಬೇಕಾಗತ್ತೆ ಮತ್ತೆ ಬೆಳಿಬೇಕಾಗತ್ತೆ. ಆದ್ರೆ ಅದರ ಒಳಗಡೆ ಸೇರ್ಕೊಂಡಿರ್ತಕ್ಕಂಥ ಈ ಒಂದು ಜಾತೀಯತೆ, ಕೋಮುವಾದದ ನಂಜು ಏನಿದೆ, ಮೇಲ್ವರ್ಗದವರ ಪ್ರಾಬಲ್ಯ ಮತ್ತೆ ಸೂಕ್ಷ್ಮ ಅಸ್ಪೃಶ್ಯತೆಯನ್ನ ಒಂದು ರೀತಿ ಆಚರಣೆ ಮಾಡುವಂಥದ್ದು ಏನಿದೆ ಅದೆಲ್ಲವನ್ನು ಸಹ ಬೇರು ಸಹಿತ ಕಿತ್ತು ಬಿಸಾಡಬೇಕಾಗತ್ತೆ. 21ನೇ ಶತಮಾನದಲ್ಲಿ ಈ ಯುವ ಜನತೆ ತರ್ಕಬದ್ಧವಾಗಿ ಯೋಚನೆ ಮಾಡೋದನ್ನ ನಾವು ಕಲಿಬೇಕಾಗತ್ತೆ. ಯಾರೋ ಕಟ್ಕೊಟ್ಟಂತಹ ಸುಳ್ಳುಗಳು ಮತ್ತೆ ಸುಳ್ಳು ನಂಬಿಕೆಗಳನ್ನ ಹೀಗೆ ನಡ್ಕೊಂಡು ಬಂದಿದೆ ಅನ್ನುವಂಥ ಒಂದು ರೀತಿ ಕುರುಡು ಸಂಪ್ರದಾಯಗಳನ್ನ ಪ್ರಶ್ನೆ ಮಾಡುವ ಒಂದು ಧೈರ್ಯವನ್ನ ನಾವೆಲ್ಲರೂ ಸಹ ಬೆಳೆಸ್ಕೊಳ್ಬೇಕಾಗತ್ತೆ. ದೇವರ ಹೆಸರಿನಲ್ಲಿ ನಮ್ಮನ್ನು ನಾವೇ ಕೀಳಾಗಿ ಕಾಣುವಂಥ ಈ ಒಂದು ವ್ಯವಸ್ಥೆಯನ್ನ ಸರಿಪಡಿಸೋದಕ್ಕೆ ಯುವ ಜನತೆ ಮುಂದಾಗಬೇಕು. ಕಲೆಯಾಗಿರಲಿ, ಅದರಲ್ಲಿ ಎಲ್ರಿಗೂ ಸಹ ಸಮಾನವಾದಂಥ ಸ್ಥಾನಮಾನ ಸಿಗಲಿ, ಗೌರವ ಅನ್ನುವಂಥದ್ದು ಸಿಗಲಿ. ಬದಲಾವಣೆ ಅನ್ನುವಂಥದ್ದು ರಾತ್ರಿ ಬೆಳಗಾಗುವಷ್ಟರಲ್ಲಿ ಆಗುವಂಥದ್ದಲ್ಲ. ಬಟ್ ಆ ಒಂದು ಬದಲಾವಣೆಯ ಕಿಡಿ ಈಗ
ಅಭಿಮತದಂತಹ ಒಂದು ವೇದಿಕೆಗಳಿಂದ, ಆ ರೀತಿಯಾದಂತಹ ವೇದಿಕೆಗಳು ಎಲ್ಲೆಲ್ಲಿ ನಡೀತಿದವೋ ಅವೆಲ್ಲವುಗಳಿಂದ ಹೊತ್ತುಕೊಂಡು ಬಂದಿದೆ. ಮುಂದಿನ ದಿನಗಳಲ್ಲಿ ದೇವಿಯ ಪೆಟ್ಟಿಗೆ ಪ್ರತಿಯೊಬ್ಬ ಭಕ್ತನ ಪ್ರತಿಯೊಬ್ಬ ಅನ್ನದಾತನ ಮನೆಗೂ ಕೂಡ ಯಾವುದೇ ಜಾತಿಯ ಹಂಗಿಲ್ಲದೆ, ಯಾವುದೇ ತಾರತಮ್ಯ ಇಲ್ಲದೆ ಹಗಲಿನ ಹೊತ್ತಿನಲ್ಲೂ ಕೂಡ ನೇರವಾಗಿ ಹೋಗುವಂತೆ ಆಗಲಿ. ಕರಾವಳಿಯ ಸಾಂಸ್ಕೃತಿಕ ಕೇಸರೀಕರಣದ ರಾಜಕಾರಣ ಅನ್ನುವಂಥದ್ದು ಏನಿದೆ, ಈ ಕರಾಳ ಮುಖವನ್ನು ಸ್ವಚ್ಛಗೊಳಿಸುವಂತಹ ಜವಾಬ್ದಾರಿ ಇವತ್ತು ನಿಮ್ಮೆಲ್ಲರ ಎಲ್ಲರ ಮೇಲೂ ಸಹ ಒಂದು ಇದೆ ಅಂತ ನಾವು ಭಾವಿಸ್ತೀವಿ. ಈ ವಿಚಾರವನ್ನು ಕೇವಲ ಕಮೆಂಟ್ಗಳ ಒಂದು ಟೀಕೆಗಳಿಗೆ ಸೀಮಿತಗೊಳಿಸದೆ ಆರೋಗ್ಯಕರವಾದಂತಹ ಒಂದು ಚರ್ಚೆಗೆ, ಹೊಸ ಚಿಂತನೆಗೆ ತೆರೆದುಕೊಳ್ಳುವಂತೆ ಆಗಲಿ ಅಂತ ನಮ್ಮ ಆಶಯ. ಇದು ನಮ್ಮ ಕಲೆ, ಇದು ನಮ್ಮ ಸಂಸ್ಕೃತಿ, ಇಲ್ಲಿ ಮನುಷ್ಯತ್ವ ಅನ್ನುವಂಥದ್ದು ಮೊದಲಾಗಲಿ. ಧನ್ಯವಾದಗಳು. ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ಯಾರು ಇನ್ನೂ ನಮ್ಮ ಪೀಪಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.